ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಕ್ರಿಸ್ತ ಜಯಂತಿಯ ದಿನಗಳಲ್ಲಿ 6ನೆಯ ದಿನ ಡಿಸೆಂಬರ್ 30, 2023 ಶನಿವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 2ನೇ ಅಧ್ಯಾಯ 36ರಿಂದ 40ರವರೆಗಿನ ವಚನಗಳು. ಆ ಕಾಲದಲ್ಲಿ ಅಶೇರನ ವಂಶಕ್ಕೆ ಸೇರಿದ ಫನುವೇಲನ ಮಗಳಾದ ಅನ್ನಳೆಂಬ ಪ್ರವಾದಿನಿ ಇದ್ದಳು. ಅವಳು ಮುದಿಪ್ರಾಯದವಳು. ಮದುವೆಯಾಗಿ 7 ವರ್ಷ ಮಾತ್ರ ಗಂಡನೊಡನೆ ಬಾಳಿ ವಿಧವೆಯಾದಳು. ಅವಳಿಗೆ ಸುಮಾರು 84 ವರ್ಷ ವಯಸ್ಸು. ಮಹಾದೇವಾಲಯವನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಹಗಲಿರುಳು ಉಪವಾಸ ಪ್ರಾರ್ಥನೆಗಳಿಂದ ದೇವಾರಾಧನೆಯಲ್ಲಿ ನಿರತಳಾಗಿದ್ದಳು. ಅವಳು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿ ಜೆರುಸಲೇಮಿನ ವಿಮೋಚನೆಯನ್ನು ಎದುರು ನೋಡುತ್ತಿದ್ದ ಅಲ್ಲಿಯವರಿಗೆಲ್ಲ ಆ ಶಿಶುವಿನ ವಿಷಯವಾಗಿ ಹೇಳತೊಡಗಿದಳು. ಮರಳಿ ನಜರೇತಿಗೆ ಸರ್ವೇಶ್ವರನ ಧರ್ಮಶಾಸ್ತ್ರಕ್ಕನುಸಾರ ಎಲ್ಲ ವಿಧಿಗಳನ್ನು ನೆರವೇರಿಸಿದ ಮೇಲೆ ಜೋಸೆಫ್ ಮತ್ತು ಮರಿಯಳು ಗಲಿಲೆಯ ಪ್ರಾಂತ್ಯದಲ್ಲಿದ್ದ ತಮ್ಮ ಸ್ವಗ್ರಾಮವಾದ ನಜರೇತಿಗೆ ಹಿಂದಿರುಗಿದರು. ಬಾಲಕ ಯೇಸು ಬೆಳೆದಂತೆ ಶಕ್ತರು, ಜ್ಞಾನ ಸಂಪೂರ್ಣರೂ ಆದರು. ಇದಲ್ಲದೆ ದೈವಾನುಗ್ರಹ ಅವರ ಮೇಲಿತ್ತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಅನ್ನಳು ದೈವಭಕ್ತಳು. ಬರಲಿರುವ ರಕ್ಷಕನಿಗಾಗಿ ಆತುರದಿಂದ ಕಾಯುತ್ತಿದ್ದಳು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಅನ್ನಳು ಅಶೇರನ ಬುಡಕಟ್ಟಿಗೆ ಸೇರಿದವಳು. ಇಸ್ರಾಯೇಲರ ಅನೇಕ ಬುಡಕಟ್ಟು ಅಥವಾ ಗೋತ್ರದವರು ಅಸೀರಿಯದವರೊಂದಿಗೆ ಮದುವೆಯಾಗಿ ತಮ್ಮ 10 ಗೋತ್ರಗಳನ್ನು ಕಳೆದುಕೊಳ್ಳುತ್ತಾರೆ. ಅವುಗಳಲ್ಲಿ ಅಶೇರ ಗೋತ್ರವೂ ಒಂದು. ಆದರೆ ಅವುಗಳಲ್ಲಿ ಕೆಲವು ಕುಟುಂಬಗಳು ಸರ್ವೇಶ್ವರ ಸ್ವಾಮಿಗೆ ಪ್ರಾಮಾಣಿಕವಾಗಿ ಉಳಿದವು. ಅನ್ನಳು ಅಂತಹ ಪ್ರಾಮಾಣಿಕ ಕುಟುಂಬಕ್ಕೆ ಸೇರಿದವಳು. ಹಳೆಯ ಒಡಂಬಡಿಕೆಯು 4 ಪ್ರವಾದಿನಿಗಳನ್ನು ಹೆಸರಿಸಿದೆ. ಮಿರಿಯಂ, ವಿಮೋಚನಕಾಂಡ 15ನೆಯ ಅಧ್ಯಾಯ 20ನೇ ವಚನ. ದೆಬೋರಾ, ನ್ಯಾಯಸ್ಥಾಪಕರುಗಳ ಗ್ರಂಥ ಅಧ್ಯಾಯ 4, 4ನೇ ವಚನ. ಹುಲ್ದ, ಅರಸರುಗಳ 2ನೇ ಗ್ರಂಥ ಅಧ್ಯಾಯ 22, 14ನೆಯ ವಾಕ್ಯ. ಹಾಗೂ ಯೆಶಾಯನ ಮಡದಿ, ಪ್ರವಾದಿ ಯೆಶಾಯನ ಗ್ರಂಥ ಅಧ್ಯಾಯ 8, ವಚನ 3. ಪ್ರಿಯರೇ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಕಾಣಬರುವ ಏಕೈಕ ಪ್ರವಾದಿನಿ ಅನ್ನಳು. ಅದು ಅವಳು ವಿಧವೆ ಪ್ರವಾದಿನಿಯಾಗಿದ್ದಳು. ಅನ್ನಳು ದೈವಭಕ್ತಳು. ಬರಲಿರುವ ರಕ್ಷಕನಿಗಾಗಿ ಆತುರದಿಂದ ಕಾಯುತ್ತಿದ್ದಳು. ರಕ್ಷಕನನ್ನು ಕಂಡೊಡನೆ ನೆರೆದಿದ್ದವರಿಗೆ ತಿಳಿಸಿದಳು. ಅನ್ನಳಂತೆ ನಾವು ಸಹ ದೈವಭಕ್ತರಾಗಿ ರಕ್ಷಕನನ್ನು ಇತರರಿಗೆ ನಮ್ಮ ನಡೆನುಡಿಯ ಮೂಲಕ ಪರಿಚಯಿಸಬೇಕಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.